ರಾಧಾ ಮತ್ತು ಕೃಷ್ಣನ ಪ್ರೀತಿಯ ಕಥೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಚಲಿತವಾಗಿರುವ ದಿವ್ಯ ಪ್ರಣಯಗಾಥೆ. ಈ ಪ್ರೇಮ ಕಾವ್ಯವು ಭಕ್ತಿ, ನಿಸ್ವಾರ್ಥ ಪ್ರೀತಿ ಮತ್ತು ಆತ್ಮಸಾರವನ್ನು ಪ್ರತಿನಿಧಿಸುತ್ತದೆ. ಅದು ಮಾನವನ ಆತ್ಮ ಮತ್ತು ದೈವದ ನಡುವೆ ಇರುವ ಶ್ರೇಷ್ಠ ಬಂಧವನ್ನು ಚಿತ್ರಿಸುತ್ತದೆ. ಈ ಪ್ರಣಯ ಕಾವ್ಯವು ನಮ್ಮ ಮನಸ್ಸನ್ನು ಆಕರ್ಷಿಸುತ್ತದೆ, ಕೇವಲ ಭೌತಿಕ ಪ್ರೀತಿಯ ಪ್ರತೀಕವಲ್ಲದೆ ಅದು ಆಧ್ಯಾತ್ಮಿಕ ಪ್ರೀತಿಯ ಗುಂಪನ್ನೂ ಹೊಂದಿದೆ. ಕೃಷ್ಣನು ಯದುವಂಶದ ರಾಜನಾದ ವಸುದೇವ ಮತ್ತು ದೇವಕಿಯ ಪುತ್ರನಾಗಿದ್ದಾನೆ. ಅವನ ಜನನವು ಮನುಷ್ಯರಿಗೆ ಧರ್ಮ ಮತ್ತು ನೀತಿಯನ್ನು ಉಪದೇಶಿಸಲು, ಕಷ್ಟವನ್ನು ನಿವಾರಿಸಲು ಮತ್ತು ದುರಾತ್ಮರನ್ನು ನಾಶಮಾಡಲು ಆಗಿತ್ತು. ಇಡೀ ಬ್ರಹ್ಮಾಂಡವೇ ಕೃಷ್ಣನ ಲೀಲೆಗೆ ಸಾಕ್ಷಿಯಾಗಿದ್ದರೆ, ಗೋಕುಲ ಎಂಬ ಪುಟ್ಟ ಊರಿನಲ್ಲಿ ಅವನ ಬಾಲ್ಯವೆಂಬ ಅಮೃತ ಗಳಿಗೆಗಳು ಕಳೆದವು. ರಾಧಾಕೃಷ್ಣನ ಬಾಲ್ಯದ ಗೆಳತಿ ಸಹಚರ. ಕೃಷ್ಣನು ತನ್ನ ಬಾಲ್ಯದ ದಿನಗಳಲ್ಲಿ ರಾಧೆಯೊಂದಿಗೆ ಕಳೆದ ಕ್ಷಣಗಳು ಇಂದಿಗೂ ಕಲ್ಪನೆಯ ಜಗತ್ತಿನಲ್ಲಿ ನಮ್ಮ ಮನಸ್ಸನ್ನು ಸುಸಂಗತವಾಗಿಸುತ್ತವೆ. ಬೃಂದಾವನದ ಗಲ್ಲುಗಳಲ್ಲಿ ಕೃಷ್ಣ ತನ್ನ ಬನ್ಸಿಯನ್ನು ಊದಿದಾಗ ಆ ಮಧುರ ಸ್ವರದಲ್ಲಿ ರಾಧಾ ಲೀನವಾಗುತ್ತಾಳೆ. ಆ ಬನ್ಸಿಯ ಕಲರವವು ಕೇವಲ ರಾಧೆಗೆ ಮಾತ್ರವಲ್ಲ, ಇಡೀ ಪ್ರಕೃತಿಗೂ ಮಂತ್ರಮುಗ್ಧವಾಗಿಸಿತ್ತು. ರಾಧಾ ಮತ್ತು ಕೃಷ್ಣನ ಪ್ರೀತಿ ಸಾಮಾನ್ಯ ಪ್ರೀತಿಯಂತೆ ಬಾಹ್ಯ ಶಾರೀರಿಕತೆಯ ಮೇಲೆ ಆಧಾರಿತವಾಗಿರಲಿಲ್ಲ. ಇದು ಆತ್ಮೀಯ ಪ್ರೀತಿ, ಶ್ರೇಷ್ಠ ಭಾವನೆಗಳಿಂದ ಕೂಡಿತ್ತು. ಇಬ್ಬರ ಪ್ರೀತಿಯೂ ತಮ್ಮ ಸುತ್ತಲಿನ ಜಗತ್ತಿನ ಬಗ್ಗೆ ಮರೆತು ಪರಸ್ಪರದಲ್ಲಿ ಲೀನವಾಗುವಂತಹವು. ಕೃಷ್ಣನಿಗಿಂತ ರಾಧಾ ದೊಡ್ಡವಳಾಗಿದ್ದರೂ ಅವನ ಪ್ರೀತಿ ಕಾಲ, ವಯಸ್ಸು, ಸಮಾಜದ ನಿಯಮಗಳನ್ನು ಮೀರಿದದ್ದು. ಇದು ಆತ್ಮಪ್ರೇಮದ ಮಾದರಿಯಾಗಿದೆ. ವಾಸ್ತವಿಕವಾಗಿ ಕೃಷ್ಣನು ರಾಜಕುಮಾರನಾಗಿದ್ದರಿಂದ ಅವನಿಗೆ ಜಗತ್ತಿನಲ್ಲಿ ಹಲವು ಭಾರಗಳೂ ಇದ್ದವು. ರಾಜಕೀಯ ಮತ್ತು ಧರ್ಮದ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಗಳೂ ಕೂಡ ಕೃಷ್ಣನನ್ನು ತಮ್ಮ ಸೆರೆಹಿಡಿದವು. ಅತ್ತ ರಾಧಾ ಗ್ರಾಮಾಂತರ ಹುಡುಗಿಯಾದಳು. ಅವಳ ಆತ್ಮಸಾರ ಕೃಷ್ಣನಿಗೆ ಸಮಾನವಾಗಿತ್ತು. ಅವರ ಪ್ರೀತಿ ಹೇಗೆ ಭೌತಿಕ ಲೌಕಿಕತೆಯನ್ನು ಮೀರಿತ್ತು ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಪದ್ಮಾವತಿ, ನೀಲಾಂಬರಿ ಮುಂತಾದ ಹಲವು ಸಖಿಯರು ರಾಧೆಗೆ ಸಹಚರರಾಗಿದ್ದರು. ಅವರೊಂದಿಗೆ ಕೃಷ್ಣನ ಹಲವು ಲೀಲೆಗಳು ನಡೆದವು. ಆದರೆ ಈ ಎಲ್ಲ ಘಟನೆಗಳಲ್ಲಿ ರಾಧಾ ಮಾತ್ರ ಕೃಷ್ಣನ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿದ್ದಳು. ಕೃಷ್ಣನು ಎಷ್ಟೇ ದೂರವಾಗಿದ್ದರೂ ಅವನು ಯಾವತ್ತೂ ರಾಧೆಯ ಹೃದಯದಲ್ಲಿ ಅಡಗಿದ್ದ. ಅಂತಿಮವಾಗಿ ರಾಧಾ ಮತ್ತು ಕೃಷ್ಣರ ಪ್ರೀತಿ ಎಂದಿಗೂ ವೈವಾಹಿಕ ಜೀವನದಲ್ಲಿ ಪರ್ಯಾಯವಾಗಿಗೊಂಡಿಲ್ಲ. ಆದರೆ ಅವರ ಪ್ರೀತಿ ಈ ಜಮಾನದ ಮೀರಿದ ದೈವಸಹಜ ಪ್ರೀತಿಯ ಉದಾಹರಣೆಯಾಗಿದೆ. ಇದು ವ್ಯಕ್ತಿತ್ವದ ಅಥವಾ ಭೌತಿಕ ವಸ್ತುಗಳ ಮೇಲೆ ಆಧಾರಿತವಾಗಿದ್ದ ಪ್ರೀತಿಯಲ್ಲ, ಆದರೆ ಶುದ್ಧ ಭಾವನೆಯ ಆತ್ಮೀಯತೆಯ ಪ್ರೀತಿಯಾಗಿತ್ತು. ಇಂದಿಗೂ ರಾಧಾ-ಕೃಷ್ಣನ ಪ್ರಣಯವು ಭಾರತೀಯ ಕಲೆ, ಸಂಗೀತ, ನೃತ್ಯ ಮತ್ತು ಸಾಹಿತ್ಯದಲ್ಲಿ ಜೀವಂತವಾಗಿದೆ. ಅವರ ಕಥೆಯು ನಮ್ಮ ಪ್ರೀತಿ, ತ್ಯಾಗ, ಶ್ರದ್ಧೆ ಮತ್ತು ನಿಸ್ವಾರ್ಥತೆಯ ನಿಜವಾದ ಅರ್ಥವನ್ನು ಕಲಿಸುತ್ತದೆ.